ಯಾರು ಮಾಡಿದಾರೆ ಕಿಡ್ನಾಪ್? ಯಾಕಪ್ಪ ಹೀಗೆಲ್ಲ ಮಾಡಿದ್ರು? ಏನ್ ಕೇಳ್ತಾ ಇದ್ರೆ? ದುಡ್ಡು ಎಷ್ಟು ಬೇಕಂತೆ ದುಡ್ಡು? ಅಲ್ಲ ನಿನ್ಗಾಗ್ದಿರೋರು ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ? ಸುಜನ್, ದ್ವೇಷಕ್ಕೆ ದ್ರೋಹಕ್ಕೆ ಮಾಡುವಂತ ಕಿಡ್ನಾಪ್ ಅಲ್ಲ ಇದು. ಇದೊಂಥರ ವ್ಯಾಪಾರ, ಗ್ಲೋಬಲ್ ಬಿಸ್ನೆಸ್. ಇಡೀ ಜಗತ್ತನ್ನೇ ಕಿತ್ತು ತಿಂತಾ ಇದೆ. ಈ ಹಾಳಾದ ವ್ಯಾಪಾರಕ್ಕೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರೀತಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಅದೆಷ್ಟೋ ಹೆಣ್ಮಕ್ಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಗವರ್ಮೆಂಟು ಈಗ ಈ ವಿಶ್ವವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಈ ಹ್ಯೂಮನ್ ಟ್ರಾಫಿಕಿಂಗ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹೊರದೇಶಗಳಲ್ಲಿ ಒಂಟಿಯಾಗಿ ಓಡಾಡೋ ಹೆಣ್ಮಕ್ಳನ್ನ ಈ ಸ್ಪಾಟರ್ಸು ಈಸಿಯಾಗಿ ಟ್ರ್ಯಾಪ್ ಮಾಡ್ತಾರೆ, ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ, ಡ್ರಗ್ಸ್ ಕೊಟ್ಟು ಅವ್ರನ್ನ ಪ್ರಾಸ್ಟಿಟ್ಯೂಟ್ಗಳನ್ನಾಗಿ ಮಾಡ್ತಾರೆ, ಲಕ್ಷಾಂತರ ರೂಪಾಯಿಗೆ ಮಾರ್ತಾರೆ. ಈ ದಂಧೆಲಿ ಪಾಕಿಸ್ತಾನಿ, ಶ್ರೀಲಂಕನ್ಸ್, ಆಲ್ಬೇನಿಯನ್ಸ್, ರಷ್ಯನ್ಸ್, ನಮ್ ದುರಾದೃಷ್ಟಕ್ಕೆ ಇಂಡಿಯನ್ಸ್ ಕೂಡ ಇದ್ದಾರೆ. ಈ ದಂಧೆಲಿ ಸಾಕಷ್ಟು ಗುಂಪುಗಳು ಕೂಡ ಇದೆ. ನಿನಗೆ ಫೋನ್ ಮಾಡೋದನ್ನ ಹೆಸರು ಮಾರ್ಕೋ. ಈಸ್ ಎನ್ ಇಂಡಿಯನ್, ಆ ಗ್ರೂಪಿನ ಹೆಡ್. ಅವನ ಕೈ ಮೇಲಿರೋ ಅರ್ಧಚಂದ್ರ ಟ್ಯಾಟೋ ಆ ಗ್ರೂಪಿನ ಸಿಂಬಲ್. ಈ ಗ್ರೂಪ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಕಿಡ್ನಾಪ್ ಮಾಡಿರೋ ಹುಡುಗಿನ 5 ದಿನ ಇಟ್ಕೊಂಡು ಅವಳಿಗೆ ಡ್ರಗ್ಸ್ ಕೊಡ್ತಾರೆ. ಆಮೇಲೆ ಪ್ರಪಂಚದ ಯಾವ ಮೂಲೆಯಲ್ಲಿದ್ದೀನಿ ಅಂತ ಅವಳಿಗೂ ಗೊತ್ತಾಗಲ್ಲ, ಮಾರದವನಿಗೂ ಗೊತ್ತಾಗಲ್ಲ. ಅವಳು ಬದುಕಿದ್ರು ಸತ್ತ ಹಾಗೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಇವತ್ತು ರಾತ್ರಿ ಯಾವುದು ಫ್ಲೈಟ್ ಇಲ್ಲ, ಇನ್ನೇನಿದ್ರು ನಾಳೆನೆ. ಅವಳು ಕಿಡ್ನಾಪ್ ಆಗಿ ಆಲ್ರೆಡಿ 4 ಅವರ್ಸ್ ಆಗಿದೆ. ಈಗ ನೀನ್ ಹೇಗೆ ಹೋಗ್ತೀಯಾ? ವಾವ್, ಸಖತ್ತಾಗಿದ್ಯಲ್ವಾ ಏರ್ಪೋರ್ಟು, ಅಲ್ವೇನೆ ಗೀತಾ? ಯಾಕೇನೋ ಬೇಜಾರಲ್ಲಿದ್ಯಾ? ಫ್ಲೈಟ್ ಅಲ್ಲೂ ಅಂತಿದ್ದೆ, ಈಗ್ಲಾದ್ರೂ ನಗೆ ಪ್ಲೀಸ್. ಒಳ್ಳೆ ಸೀರಿಯಲ್ ಹೀರೋಯಿನ್ ತರ ಸೀರಿಯಸ್ ಆಗಿದ್ಯಾ. ನಾವಿರೋದು ಇಂಡಿಯಾಲಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಗೀತಾ, ಬಾಯಲ್ಲಿ ಒಂದ್ ಫೋಟೋ ತಗೊಳ್ಳೋಣ. ಹೇ, ಕ್ಯಾನ್ ಐ ಹೆಲ್ಪ್ ಯು? ಎಸ್ ಪ್ಲೀಸ್. ನಗೆ ಒಂಚೂರು. ಕನ್ನಡದವರಾ ನೀವು? ಹೌದು ಅನ್ಕೊಂಡೆ. ಈ ಟಿಶ್ಯೂ ಪೇಪರ್ಗಳ ಮಧ್ಯ 2 ಕೋಗಿಲೆಗಳನ್ನ ನೋಡ್ದಾಗ್ಲೇ ಅನ್ಕೊಂಡೆ ಇದು ಕನ್ನಡದ ಪೇಪರ್ ಅಂತ. ಹಾ, ನೀವೇನ್ ಹೇಳಿ ಮೇಡಮ್, ಕನ್ನಡದವ್ರು ಮಾತ್ರ ರಿಯಲಿ ಗ್ರೇಟ್. ರೈತರನ್ನ ಕೇಳಿದ್ರೆ ನೀರ್ ಕೊಡ್ತಾರೆ, ವಿಜಯಮಲ್ಯನ್ ಕೇಳಿದ್ರೆ ಬೇರ್ ಕೊಡ್ತಾರೆ, ಸುಮ್ನೆ ಬಾಲ ಬಿಚ್ಚಿದ್ರೆ ಬಾರ್ಡರ್ ಬಿಟ್ಟೆ ಕಳಿಸ್ತಾರೆ. ವಾವ್, ಗೀತಾ ಎಷ್ಟು ಚೆನ್ನಾಗಿ ಹೇಳ್ದ ನೋಡ್ದ್ಯಾ? ಏ ಪ್ಲೀಸ್ ಇನ್ನೊಂದು ಫೋಟೋ ತೆಗಿತ್ಯಾ? ಶ್ಯೂರ್. ಸ್ಮೈಲ್ ಪ್ಲೀಸ್. ನನ್ನ ಹೆಸರು ಅರವಿಂದ್, ಸಾಫ್ಟ್ವೇರ್ ಇಂಜಿನಿಯರ್. ನೀವು? ನಾನು ಅಮೃತ, ಇವಳು ಗೀತಾ. ಸ್ವಿಸ್ಸಿಗೆ ಫಸ್ಟ್ ಟೈಮಾ? ಹೌದು. ಟ್ಯಾಕ್ಸಿ. ನೀವು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀರಾ? ಇಲ್ಲಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬನ್ನಿ ಶೇರ್ ಮಾಡೋಣ. ಓಕೆ. ಪ್ಲೀಸ್ ಕಮ್. ಬಾರೆ. ನಾನಿಲ್ಲಿ ಅವಾಗ ಬರ್ತಾ ಇರ್ತೀನಿ. ನನ್ನ ಕ್ಲೈಂಟ್ಸ್ ಎಲ್ಲ ಇಲ್ಲೇ ಇರೋದು. ಯು ನೋ ಸಮಥಿಂಗ್, ಸ್ವಿಟ್ಜರ್ಲ್ಯಾಂಡ್ ಇಸ್ ಅ ವಂಡರ್ಫುಲ್ ಪ್ಲೇಸ್. ಯು ವಿಲ್ ಲವ್ ಇಟ್. ಜೊತೆಗೆ ನನ್ನ ಕಂಪ್ನಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ವಾ ಗೀತಾ? ಹೌದು. ಸ್ವಿಟ್ಜರ್ಲ್ಯಾಂಡ್ಗೆ ಹಾಲಿಡೇಗೆ ಬಂದಿದ್ದೀರಾ? ಇಲ್ಲ, ನಾವು ಗಿಟಾರ್ ಆಡಿಷನ್ಸ್ಗೆ ಬಂದಿದ್ದೀವಿ. ವಾವ್, ಗಿಟಾರ್ ಆಡಿಷನ್ ಸೂಪರ್. ಗೀತಾ, ನಂಗೋಸ್ಕರ ಒಂದ್ಸಲ ಗಿಟಾರ್ ನುಡಿಸ್ತೀರಾ? ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಗೀತಾ, ಈ ರೋಡು ನಿಮಗಾಗಿ, ಈ ಹಾಡು ನಿಮಗಾಗಿ. ಗೀತಾ ಗೀತಾ, ಪ್ರೀತಿ ಶುರು ಆಗೋದು ಜಗಳದಿಂದ ಅಂತೆ. ಅಕಸ್ಮಾತ್ ನನ್ ಮೇಲೆ ಸಡನ್ ಆಗಿ ಲವ್ ಆಗೋದ್ರೆ ಏನ್ ಮಾಡ್ತೀರಾ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನ್ ಡೈರೆಕ್ಟ್ ಹನಿಮೂನೆ. ನೀನು? ಕೈನ ಹಾರ್ಟ್ ಒಳಗ್ ಬಿಟ್ಕೊಂಡು ಪರ ಅಂತ ಕೆರ್ಕೊಂಡು ಜೀವನ ಪೂರ್ತಿ ನಿಮ್ ಹೆಸರು ಹೇಳ್ಕೊಂಡು ಹುಚ್ಚ ಆಸ್ಪತ್ರೆಲಿ ಇದ್ಬಿಡ್ತೀನಿ ಕಣ್ರಿ. ಓ, ನೀವ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋದಾ? ನಾನ್ ಹೋಟೆಲ್ ಇರ್ತೀರಾ ಅಂತ ಅನ್ಕೊಂಡೆ. ಇಲ್ಲ, ಇಲ್ಲೇ ಇರೋದು ನಾವು, ನನ್ ಕಸಿನ್ ಜೊತೆ. ಓಕೆ, ಬಾಯ್. ಹೇ ಅರವಿಂದ್, ಮತ್ತೆ ಯಾವಾಗ ಸಿಗೋದು? ಮತ್ತೆ ಸಿಕ್ಕಿದ್ರೆ ಗೀತಾ ಅವರು ನನ್ನ ತುಂಬಾ ಲವ್ ಮಾಡ್ಬಿಡ್ತಾರೆ. ಆಮೇಲೆ ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀನಿ ಕಣ್ರಿ. ಮೂತಿ ನೋಡ್ ನಿಂದು. ಅದು ಸೂಪರ್ ಆಗೇ ಇದೆ ಅಮೃತ. ಇಲ್ಲಿ ಡೇ ಲೈಫ್ ಗೀತಾ ನೈಟ್ ಲೈಫ್ ಸೂಪರ್ ಆಗಿರುತ್ತೆ. ಬರ್ತೀರಾ ಪಾರ್ಟೀಸ್ಗೆ? ವಾವ್, ಐ ಲವ್ ಪಾರ್ಟೀಸ್. ಯಸ್, ನಾನು ಬರ್ತೀನಿ, ಗೀತಾನೂ ಬರ್ತಾಳೆ. ನಾನಂತೂ ಬರಲ್ಲ. ಶಾರ್ಪ್ 7 o'clock ನಾನು ಇಲ್ಲಿ ಬರ್ತೀನಿ. ಓಕೆ, ನಿಮ್ ಕಸಿನ್ಸ್ ಬೇಕಾದ್ರೆ ಕರ್ಕೊಂಡ್ ಬಂದ್ಬಿಡಿ. ಅವ್ರು ಯಾರು ಇಲ್ಲ, ದೇವ್ ಗಾಟ್ ಟು ಪ್ಯಾರಿಸ್. ಬರೀ ನಾನು ಗೀತಾ ಇಬ್ರೆ. ಫ್ರೀ ಬರ್ಡ್ಸ್ ಗೊತ್ತಾ? ಓಕೆ, ಬಾಯ್. See ya. ಹೇ, ಗುಡ್ ನ್ಯೂಸ್.
ಇವತ್ತಿಬ್ಬರು ಹೊಸ ಹುಡುಗಿರ್ ಫ್ರೆಂಡ್ಸ್ ಆದರು. ಹೌಸ್ ನಂಬರ್ 3 ಚಾರ್ಲ್ಸ್ ಸ್ಟ್ರೀಟ್. ವಾವ್, ಏನ್ ಸಖತ್ತಾಗಿದೆ ಮನೆ. ಉಫ್, ಇನ್ ಸಾಯಂಕಾಲ ಪಾರ್ಟಿಗೆ ಬೇರೆ ಹೋಗ್ಬೇಕಲ್ಲಪ್ಪ. ನಿಂಗೇನ್ ತಲೆ ಕೆಟ್ಟಿದ್ಯೇನೆ? ಕಂಡ್ಕಂಡವ್ರ ಜೊತೆಗೆಲ್ಲ ಪಾರ್ಟಿ ಹೋಗೋಣ ಅಂತಿದ್ಯಲ್ಲ. ಲೇ, ಅವ್ನ್ ನನ್ ಬಾಯ್ ಫ್ರೆಂಡ್ ಕಣೆ. ಸಿಕ್ 15 ನಿಮಿಷನೂ ಆಗಿಲ್ಲ, ಅಷ್ಟ್ ಬೇಗ ಬಾಯ್ ಫ್ರೆಂಡಾ? ಅರ್ಜೆಂಟ್ ಆಗೋದ್ ಲವ್, ಲೇಟ್ ಆಗೋದ್ ಮಗು. ನಿನಗ್ ಬಾಯ್ ಫ್ರೆಂಡ್ ಬೇಕು, ನನಗ್ ಬೇಡ್ವಾ? ಅವನ್ ಬಗ್ಗೆ ಮಾತಾಡ್ಬೇಡ. ಉಫ್, ಆಯ್ತಮ್ಮ, ಬೇಜಾರ್ ಮಾಡ್ಕೋಬೇಡ. ನಿಂದ್ ಯಾವಾಗ್ಲೂ ಇದ್ದಿದ್ದೆ. ಲೆಟ್ಸ್ ಡಾನ್ಸ್. ಬಾತ್ರೂಮ್ ಎಲ್ಲೇ? ಬಾತ್ರೂಮ್ ಎಲ್ಲೇ? ಅರೆ, Lace it up, y'all. Come on now. Yeah. Come on now. Oh, yeah. Lace it. ಹಲೋ ಅಂಕಲ್, ಗೀತಾನ ಫೋನ್ ಮಾಡಿದ್ಲ? ನಾನು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದೀನಿ, ಅವಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಯಾಕಪ್ಪ ನಮ್ಗೆ ಈ ತರ ಚಿತ್ರಹಿಂಸೆ ಕೊಡ್ತೀಯ? ಇನ್ನಾದ್ರೂ ಅವಳು ನೆಮ್ಮದಿಯಾಗಿರೋದಕ್ ಬಿಡು. ದಯವಿಟ್ಟು ಫೋನ್ ಮಾಡಬೇಡ. ಹಲೋ, ತುಂಬಾ ಹೊತ್ತಿಂದ ಫೋನ್ ಮಾಡ್ತಿದ್ದೆ. ಸಾರಿ, ಗೊತ್ತಾಗ್ಲಿಲ್ಲ, ಹೇಳಿ. ಸೇಫ್ ಆಗಿ ರೀಚ್ ಆದ್ರ? ಹಾ, ಎಲ್ಲಿದ್ದೀರಾ? ನಾವು ನಮ್ ಕಸಿನ್ ಮನೇಲಿದೀವಿ. ಅವರೆಲ್ಲ ಪ್ಯಾರಿಸ್ಗೆ ಹೋಗಿದ್ದಾರೆ. ಬರೋದೊಂದ್ 3-4 ದಿನ ಆಗುತ್ತೆ. ನಾವಿರೋದು ಬರ್ನ್ ಸಿಟಿ, ಡೋರ್ ನಂಬರ್ 3 ಚಾರ್ಲ್ಸ್ ಸ್ಟ್ರೀಟ್. ಸಾಕಾ? ಇನ್ನೇನಾದ್ರೂ ಬೇಕಾ ಪೊಲೀಸ್ ಸಾಹೇಬ್ರೆ? ನೀವ್ ನನ್ನ ಇಂಟ್ರೋಗೇಟ್ ಮಾಡೋ ಬದಲು ನಿಮ್ ಹುಡುಗಿ ಬರ್ತಾ ಇದ್ದಾಳೆ, ಸ್ವಲ್ಪ ಒಳ್ಳೆ ಪಟಾಯಿಸಿ. ಫೋನ್ ಕೊಟ್ಟೆ ಇರಿ. ಯಾರ್ದೇ ಫೋನು? ಯಾರೇ? ಯಾರ್ ಹೇಳಿ? ಹಲೋ, ಹಲೋ ನೀನಾ? ಗೀತಾ, ಯಾಕೋ ಪದೇ ಪದೇ ಫೋನ್ ಮಾಡಿ ನನಗೆ ಹಿಂಸೆ ಕೊಡ್ತಿದ್ಯಾ? ನೀನು ಅಂತ ಗೊತ್ತಿದ್ರೆ ನನ್ ಫೋನೇ ತಗೋತಿರ್ಲಿಲ್ಲ. ಗೀತಾ ಪ್ಲೀಸ್ ನನ್ ಮಾತು ಪ್ಲೀಸ್ ಕೇಳು. ನನ್ನ ಮರ್ತ್ ಬಿಡೋ. ಗೀತಾ, ನಾನೇನು ಮಾಡ್ಲಿಲ್ಲ ಗೀತಾ. ಸರಿ, ನಾನು ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ಗೀತಾ, ಅದು ನಾನು ನಿನಗೆ ಮುಂಚೆನೆ ಹೇಳ್ಬೇಕಾಗಿತ್ತು. ಯಾರೋ ಬಂದ್ರು, ಯಾರು? ಗೊತ್ತಿಲ್ಲ. ಏನು? ಹುಡುಗ ಹೊಡಿತಾ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ, ಅಮೃತನ್ ಎತ್ಕೊಂಡ್ರು. ಅಮೃತ, ಎತ್ಕೊಂಡು ಹೋಗೇ ಬಿಟ್ರು. ಫ್ಲೈಟ್ ಅಲ್ಲಿ ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ. ಏರ್ಪೋರ್ಟ್ ಅಲ್ಲಿ ಕರೆಕ್ಟ್ ನೆನ್ಪು ಮಾಡ್ಕೊಂಡು ಹೇಳು ಗೀತಾ. ಸಿಕ್ಕಿದ ಅರವಿಂದ್. ಅರವಿಂದ್ ಯಾರೋನು? ನೋಡಕ್ ಹೇಗಿದ್ದ? ಅಲ್ಲಿ ಅವನೇನಾ? ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಮಾತಾಡ್ತಿದ್ದ. ಕನ್ನಡದಲ್ಲಿ ಮಾತಾಡ್ತಿದ್ನ? ನೀವಿರೋ ಜಾಗ ಅವನ್ಗೆ ಗೊತ್ತಾಯ್ತು? ಅವನು ನಮ್ ಜೊತೆ ಟ್ಯಾಕ್ಸಿಲ್ ಬಂದ. ಅಯ್ಯೋ, ಅವ್ರು ಬರ್ತಾ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಹೆದರ್ಕೋಬೇಡ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವ್ರು ಎಷ್ಟು ಜನ ಇದ್ದಾರೆ? 2-3 ಜನ ಇದ್ದಾರೆ. ನೀನೆಲ್ಲಿದ್ಯಾ? ಬಾಲ್ಕನಿಲಿದ್ದೀನಿ. ಈಗಲೇ ಬೆಡ್ರೂಮ್ಗೆ ಹೋಗಿ ಬೆಡ್ ಅಡಿ ಲೌಸ್ಕೊ. ಆಯ್ತು. ನಾನಿಲ್ಲಿ ಬಂದಿದ್ದೀನಿ. ಈಗ ನಾನು ಹೇಳೋ ವಿಷಯ ತುಂಬಾ ಇಂಪಾರ್ಟೆಂಟ್. ಅವ್ರು ನಿನ್ನ ಎತ್ಕೊಂಡು ಹೋಗ್ತಾರೆ. ಈಗ ನಿನ್ನ ಹತ್ರ ಇರೋದು 5-10 ಸೆಕೆಂಡ್ ಮಾತ್ರ. ಅವ್ರು ನಿನ್ನ ಎತ್ಕೊಂಡಿದ ತಕ್ಷಣ ಮೊಬೈಲ್ನ ಅಲ್ಲೇ ಬಿಸಾಕು. ಅವ್ರ ಹೈಟು, ಅವ್ರ ಹೇರ್ ಕಲರು, ಅವ್ರ ಮೈ ಮೇಲಿರೋ ಮಾರ್ಕು ಏನೇ ಕಾಣಿಸೋದು ಕಿರ್ಚ್ಕೊಂಡು ಜೋರಾಗಿ ಹೇಳು. ಅವ್ರು ಬರ್ತಾ ಇದಾರೆ, ನನಗೆ ಕೇಳಿಸ್ತಾ ಇದೆ. Where's the other girl? I don't know. अरविंद को फोन करके पूछना. Okay. ಫೋನ್ನ ಹತ್ರ ತಗೊಂಡೋಗು. ಅವ್ರೇನೋ ಮಾತಾಡ್ತಿದ್ದಾರೆ, ನಾನು ಅದನ್ನ ಕೇಳಿಸ್ಕೋಬೇಕು. Hey अरविंद, ಗ್ರೀನ್ ಕಲರ್ ಡ್ರೆಸ್ ಹುಡುಗಿ ಸಿಕ್ಕಿದ್ಲು. ಇನ್ನೊಬ್ಳೆಲ್ಲ ಏನು? ಏಯ್, ಅವಳು ಸಖತ್ ಛತ್ರಿ, ಗ್ಯಾರಂಟಿ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಹೊರಡ್ರೋ ಅಲ್ಲಿಂದ. लगता है भाग गई होगी साली. चलो. ಅವರು ಹೊರಟೋದ್ರು.
ಯಾರು ಅಂತ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಈ ಕಿಡ್ನ್ಯಾಪ್ನ ನೀನು ದುಡ್ಡುಗೋಸ್ಕರ ಮಾಡಿದ್ರೆ ನನ್ನ ಹತ್ರ ದುಡ್ಡಿಲ್ಲ. ಆದರೆ ಒಂದು ವಿಷಯ, ನಿನಗೆ ನನ್ನ ಮೆದುಳಿಗೂ ಗುಂಡಿಗೆಗಿರೋ ತಾಕತ್ತು ನಿನಗಿನ್ನೂ ಗೊತ್ತಿಲ್ಲ. ನೀನು ಅವಳನ್ನಲ್ಲೇ ಬಿಟ್ರೆ ನಿನ್ನ ಉಸಿರು ನಿನ್ನ ದೇಹ ಜೊತೆ ಇರುತ್ತೆ. ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಹೋಗಿ ಬಚ್ಚಿಡ್ಕೊ. ಅದು ನಿನ್ನ ಕ್ರಿಯೇಟಿವಿಟಿ. ನಿನ್ನ ನಾನು ಹುಡುಕ್ತೀನಿ. ನೀನು ನನಗೆ ಸಿಕ್ಕೇ ಸಿಗ್ತೀಯ. ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ, ಇಂಚಿಂಚು ನರದಲ್ಲೂ ನರಕ ತೋರ್ಸಾಯಿಸ್ತೀನಿ. ಗುಡ್ ಲಕ್. ಏ ಕಂದ, ಏನ್ ಬೇಕು ಹೇಳು.